ಉಪ್ಪು ಸಕ್ಕರೆ ಕಾರಣನ? ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು ಹೇಳಿ. ಉಪ್ಪು ಸಕ್ಕರೆ ಕಾರಣನ? ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು ಹೇಳಿದರು. ಉಪ್ಪು ಸಕ್ಕರೆ ಕಾರಣನ? ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು. ಉಪ್ಪು ಸಕ್ಕರೆ ಕಾರಣನ? ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ,
ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು ಹೇಳಿ. ಉಪ್ಪು ಸಕ್ಕರೆ ಕಾರಣನ ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು ಹೇಳಿದರು. ಉಪ್ಪು ಸಕ್ಕರೆ ಕಾರಣನ ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು. ಉಪ್ಪು ಸಕ್ಕರೆ ಕಾರಣನ ಸಕ್ಕರೆ ಉಪ್ಪು ಸೇವನೆಯಿಂದ ಅನಾರೋಗ್ಯ ಆಗುತ್ತಾ? ಹೃದಯಾಘಾತಕ್ಕೆ ಒತ್ತಡ, ಮಧುಮೇಹ ಅಲ್ಲ, ಅತಿಯಾದ ಸಿಹಿ ಮತ್ತು ಉಪ್ಪು ಕಾರಣವಾಗಬಹುದು. ತಜ್ಞರ ವರದಿಯಲ್ಲಿದೆ ಸ್ಫೋಟಕ ಮಾಹಿತಿ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಅಂದ್ರೇನು? ನೀವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಉಪಯೋಗಿಸೋದು, ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಉಪಯೋಗಿಸೋದು, ಇದು ಬೇಡ ಅಂತ ಹೇಳ್ತಾ ಇರೋದು. ಸರಳವಾಗಿ ಹೇಳಬೇಕು ಅಂದ್ರೆ, ಸೇವಿಸುವ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಉಪಯೋಗಿಸಿ, ಸಕ್ಕರೆಯನ್ನ ಕಡಿಮೆ ಬಳಸಿ. ಅತಿಯಾದ ಉಪ್ಪು ಸೇವನೆ, ಅತಿಯಾದ ಸಕ್ಕರೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು. ತಜ್ಞರ ವರದಿಯಲ್ಲಿ ಈ ರೀತಿ ಸ್ಫೋಟಕ ಮಾಹಿತಿ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಒಂದು ಅಧ್ಯಯನ ನಡೆಸಲಾಯಿತು. ಆ ಅಧ್ಯಯನದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಾಗಿದೆ. ಹೆಚ್ಚು ಉಪ್ಪನ್ನ ಸೇವಿಸಬೇಡಿ, ಹೆಚ್ಚು ಸಕ್ಕರೆಯನ್ನು ಕೂಡ ಸೇವಿಸಬೇಡಿ. ಇವು ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಹೀಗಾಗಿ ಆದಷ್ಟು ಊಟದಲ್ಲಿ ಉಪ್ಪನ್ನ ಕಡಿಮೆ ಬಳಸಿ, ಸಕ್ಕರೆನ ಕಡಿಮೆ ಬಳಸಿ ಅಂತ ವೈದ್ಯರು